Okay, let's go. ಹಾಯ್ ಗೈಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಗೈಸ್, ಇವತ್ತಿನ ವ್ಲಾಗ್ ಏನು ಅಂದರೆ, ಇವತ್ತಿನ ವ್ಲಾಗ್ ತುಂಬ ಸ್ಪೆಷಲ್ ವ್ಲಾಗು ನನಗೆ. ಏನಂದರೆ, ನನ್ನ ರೀಸೆಂಟ್ ಸ್ಟೋರೀಸ್ನ ನೋಡಿದ್ರೆ ಐ ಹ್ಯಾವ್ ಅಚೀವ್ಡ್ 50 ಸಬ್ಸ್ಕ್ರೈಬರ್, 50+ ಈಗ. ರೀಸೆಂಟಾಗಿ ಇನ್ನು 54 ಆಗಿದೆ, ಇನ್ನು 1 ಸಬ್ಸ್ಕ್ರೈಬರ್ ಇದೆ 55ಗೆ. ಸೊ ಗೈಸ್, 1 ಮಂತಲ್ಲಿ ಅಷ್ಟೊಂದು 50 ಸಬ್ಸ್ಕ್ರೈಬರ್ಸ್ ಎಲ್ಲ ತುಂಬ ಕಷ್ಟ ಮಾಡೋದಕ್ಕೆ. ಐ ಹ್ಯಾವ್ ವರ್ಕ್ಡ್ ಸ್ಲೀಪ್ಲೆಸ್ ನೈಟ್ಸು, ಎಡಿಟಿಂಗ್ ಮಾಡೋದು, ಥಂಬ್ನೇಲ್ ಮಾಡೋದು ಎಲ್ಲ ಅದರಲ್ಲೇ ಹೋಗ್ತಿತ್ತು. ಸೊ ಅದ್ರ ಪ್ರತಿಫಲ ನನಗೆ ಈಗ ಸಿಕ್ಕಿದೆ 1 ಮಂತಲ್ಲಿ. ಥ್ಯಾಂಕ್ ಯು ಫಾರ್ ಆಲ್ ಟು ಸಪೋರ್ಟಿಂಗ್ ಮೀ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ಸೊ ಗೈಸ್ ನಿಮಗೆ ಅನಿಸ್ಬೋದು, ಇವನೇನು 50 ಸಬ್ಸ್ಕ್ರೈಬರ್ಸ್ಗೆ ಈ ಥರ ಆಡ್ತಾಯಿದ್ದಾನೆ, ಇನ್ನು 1000 500,000 ಆ ಥರ ಎಲ್ಲ ಆದರೆ ಇನ್ನಿಂಗೆ ಆಡ್ಬೇಡ ಅಂತ. ಸೊ ಇದೇನು ಗೊತ್ತಾ ಗೈಸ್, ಇದು ನಾನು ಫಸ್ಟ್ ಸ್ಟೆಪ್ ತೊಗೊಂಡಿರೋದು. 1 ಮಂತಲ್ಲಿ ಅಷ್ಟು ಅಚೀವ್ ಮಾಡೋದು ತುಂಬ ಕಷ್ಟ. ಸ್ಲೀಪ್ಲೆಸ್ ನೈಟ್ಸು, ಎಡಿಟಿಂಗು, ಅದರಲ್ಲೇ ತುಂಬ ಕಾಲ ಕಳೆದೋಗಿದೆ. ಅದರದ್ದು ಪ್ರತಿಫಲ ಈಗ ಸಿಕ್ಕಿದೆ. ಸೊ ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ. ಈಗ ನೋಡಿ, ರಾತ್ರಿ ಆಗೋಗಿದೆ. ಎಲ್ಲ ಸಡನ್ ಪ್ಲ್ಯಾನಿಂಗ್ ಆಗಿದ್ದು. ಸೊ ಈಗ ಬೇಗ ಪಟ್ ಅಂತ ಕೇಕ್ನ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋಣ. ಯಾಕಂದರೆ RCB ಮ್ಯಾಚ್ ನಡೀತಾ ಇದೆ ಗೈಸ್, ನೋಡಬೇಕು. ಸೊ ಅದಕ್ಕೆ ಬನ್ನಿ, ಐ ಆಮ್ ಸೂಪರ್ ಎಕ್ಸೈಟೆಡ್. ಸೊ ನಿಮಗೂ ಕೇಕ್ ಬಂದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ಮುಂದೆ ಮಾಡೋಣ. ಸೊ ಥ್ಯಾಂಕ್ ಯು ಗೈಸ್. ಸೊ ಗೈಸ್, ನಾನು ದೇವ್ರ ಹತ್ರ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ 50 ಸಬ್ಸ್ಕ್ರೈಬರ್ಸ್ ಬೇಗ 1 ಮಂತಲ್ಲಿ ಕಂಪ್ಲೀಟ್ ಆದರೆ ನನ್ನ ವ್ಲಾಗ್ಸಲ್ಲಿ ಇನ್ನೊಬ್ಬರನ್ನ ಆ್ಯಡ್ ಮಾಡ್ತೀನಿ. ಗೊತ್ತಾಯ್ತಾ? ಅದೇ ಗೈಸ್, ಒಬ್ಬ ಪರ್ಸನ್ನ ಇನ್ನೊಬ್ಬರು ಆ್ಯಡ್ ಆಗ್ತಾರೆ ನನ್ನ ಬ್ಲಾಗಲ್ಲಿ. 500 ಸಬ್ಸ್ಕ್ರೈಬರ್ಸ್ ಆದಮೇಲೆ ಇನ್ನೊಬ್ಬ ಸ್ಪೆಷಲ್ ಪರ್ಸನ್ ಬರ್ತಾರೆ ಗೈಸ್ ನನ್ನ ಬ್ಲಾಗಲ್ಲಿ. ಅವರು ಆ ಸ್ಪೆಷಲ್ ಪರ್ಸನ್ ಯಾರು ಅಂತ ನಿಮಗೆ ಏನಾದರೂ ಏನು ಕ್ಯೂರಿಯಾಸಿಟಿ ಇದೆ, ಬೇಗ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್, ಶೇರ್, ಕಮೆಂಟ್ನ ಮಾಡಿ ಗೈಸ್. ಸೊ ಹಿಂದೆಗಡೆ ಬ್ಯಾಕ್ ಕ್ಯಾಮ್ರಾದಲ್ಲಿ ನಮ್ಮ ಅಕ್ಕ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಹೇಗೆ ಅನ್ನಿಸ್ತಿದೆ ಅಂತ. ಸೊ ಅಕ್ಕ, ಹೇಗೆ ಅನ್ನಿಸ್ತಿದೆ ನಿಮಗೆ? ಸಬ್ಸ್ಕ್ರೈಬರ್ ಆಗಿರೋದು ಖುಷಿ ಆಗ್ತಿದೆ. ಹೌದಾ? 500 ಆಗಲಿ, 500K ಆಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಕ್ಕ, ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ. ಸೊ ಗೈಸ್, ಬನ್ನಿ ಈಗ ಕೇಕ್ ಕಟ್ ಮಾಡೋಣ. ರಾತ್ರಿ ಆಗೋಗಿದೆ, ಮ್ಯಾಚು ಆಗಲೇ ಶುರು ಆಗಿದೆ. ಈಗ ಟೈಮ್ ಬಂದು 8:10 ಆಗಿದೆ. ಸೊ ಬನ್ನಿ, ಪಟ್ ಅಂತ ಕೇಕ್ನೆಲ್ಲ ಸೆಟ್ ಮಾಡೋಣ. ಬಂದಿದೆ ಈಗ. ಸೊ ಬನ್ನಿ.
ನಮ್ಮ ಮನೆ ಈ ರಿಕ್ಕಿ ಅಂತ. ರಿಕ್ಕಿ ಹಾಯ್ ಹೇಳು. ಯೋ ರಿಕ್ಕಿ, ಓಯ್ ವ್ಲಾಗ್ಗೆ ಹಾಯ್ ಹೇಳು. ತೋರಿಸಿ ಇವನಿಗೆ ಕೇಕ್ ಕೊಡೋಣ. ಅವನು ಸ್ವಲ್ಪನೇ ತಿನ್ನೋದು, ಅದಕ್ಕೆ. ಚೆನ್ನಾಗಿದೆಯಾ? ಸೊ ಸೆಲೆಬ್ರೇಷನ್ ಎಲ್ಲ ಮುಗೀತು ಈಗ. ಸೊ ಈಗ ಮ್ಯಾಚ್ ನಡೀತಿದೆ, RCB IPL ಮ್ಯಾಚು. ಸೊ ನೋಡಿಬಿಟ್ಟು ಎಂಜಾಯ್ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ನೋಡಿದ್ರಲ್ಲ ನಮ್ಮ ಚಿಕ್ಕದಾದ ಪುಟ್ಟದಾದ 50 ಸಬ್ಸ್ಕ್ರೈಬರ್ ಫ್ಯಾಮಿಲಿದು ಸೆಲೆಬ್ರೇಷನ್ ಮಾಡಿದ್ವಿ. ಸೊ ವಿ ಎಂಜಾಯ್ಡ್ ಅ ಲಾಟ್. ಸೊ ಏನು ಗೊತ್ತಾ ಗೈಸ್ ಹೇಳೋದು, ಅದು ಏನಕ್ಕೆ ಸೆಲೆಬ್ರೇಟ್ ಮಾಡಿದ್ವಿ ಅಂದರೆ, ನಮಗೆ ಏನಾದರೂ ಒಂದು ಖುಷಿಯಾದಾಗ ಸೆಲೆಬ್ರೇಟ್ ಮಾಡಬೇಕು ಗೈಸ್. ಅದು ನೆನಪಿರುತ್ತೆ. ಅದು ನಮಗೆ ಇನ್ನೂ ಎಂಕರೇಜ್ ಮಾಡುತ್ತೆ ಗೈಸ್, ಮಾಡಬೇಕು ಅಂತ. ನಮ್ಮ ಫ್ಯಾಮ್ಲಿನ ಇನ್ನೂ ಗ್ರೋ ಮಾಡಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕೆ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಅದೇ ಗೈಸ್ ಹೇಳೋದು, ನಮ್ಮ ಕನ್ನಡ ಕ್ರಿಯೇಟರ್ಸ್ನ ಇನ್ನೂ ಮೇಲೆ ಎತ್ತರಕ್ಕೆ ಕರ್ಕೊಂಡೋಗಿ ನಿಲ್ಲಿಸಿ, ಅದೆಲ್ಲ ನಿಮ್ಮಿಂದನೇ ಇರೋದು, ನಿಮ್ಮ ಕೈಲೇ ಇರೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಟಾಟಾ. Say it louder, say it louder. Feel the moment, feel the power. Bring the animal back to life. Bring the energy one more time. If you feel like